ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಬೆಲ್ಲದ ಪ್ರಯೋಜನಗಳನ್ನು ತಿಳ್ಕೊಳ್ಳೋಣ. ಬೆಲ್ಲ ಎಲ್ರಿಗೂ ಗೊತ್ತೇ ಇದೆ. ಹಾಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಆಹಾರದ ಜೊತೆಯಲ್ಲಿ ಸ್ವಲ್ಪ ಯಾವಾಗಲೂ ಒಂದೊಂದ್ಸಾರಿ ಬೆಲ್ಲನ ಸೇವಿಸ್ತಾ ಇರ್ತೀವಿ. ಬೆಲ್ಲ ಆರೋಗ್ಯಕ್ಕೆ ಅಮೃತ ಅಂತಲೇ ಹೇಳ್ತಾರೆ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಬೆಲ್ಲವನ್ನು ರುಚಿಗೋಸ್ಕರ ಸೇವಿಸ್ತಾರೆ. ಫ್ರೆಂಡ್ಸ್, ಇದು ನಿಮ್ಗೆ ಗೊತ್ತಾ? ಬೆಲ್ಲ ತಿನ್ನೋದ್ರಿಂದ ಹಲವಾರು ರೀತಿಯ ಕಾಯಿಲೆಗಳನ್ನು ಮನೆಯಲ್ಲೇ ವಾಸಿ ಮಾಡ್ಕೊಳ್ಬಹುದು. ಎಷ್ಟೋ ಕಾಯಿಲೆಗಳನ್ನು ಬರದೇ ಕೂಡ ಮುಂಚೆನೇ ನಾವು ಎಚ್ಚರಿಕೆಯನ್ನು ವಹಿಸ್ಬೋದು. ಹಾಗೆ ಶಾಶ್ವತವಾಗಿ ಬರದಂತೆ ಕೂಡ ತಡೆಗಟ್ಬೋದು. ಬನ್ನಿ ನೋಡೋಣ ಹಾಗಾದರೆ ಬೆಲ್ಲವನ್ನು ಯಾವ ರೀತಿ ಸೇವನೆ ಮಾಡಬೇಕು, ಯಾರು ಸೇವನೆ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಅಂತೆಲ್ಲ ನೋಡೋಣ. ಫ್ರೆಂಡ್ಸ್, ಸಕ್ಕರೆಗಿಂತ ಬೆಲ್ಲ ಉತ್ತಮ ಅಂತ ಹೇಳ್ತಾರೆ. ಯಾಕಾಗ ಹೇಳ್ತಾರೆ ಅಂತ ನೋಡೋದಾದರೆ, ಇದಕ್ಕೆ ಹೆಚ್ಚಾಗಿ ಕೆಮಿಕಲ್ಸ್ ಯೂಸ್ ಮಾಡೋದಿಲ್ಲ. ಅದಲ್ಲದೆ ಬೆಲ್ಲದಲ್ಲಿ ಐರನ್, ಮಿನರಲ್, ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಇರುತ್ತವೆ. ಆದರೆ ಸಕ್ಕರೆಯನ್ನು ತಯಾರಿಸುವಾಗ ಹೆಚ್ಚಿನ ಕೆಮಿಕಲ್ಸನ್ನು ಯೂಸ್ ಮಾಡಿರ್ತಾರೆ. ಮಿನರಲ್ಸ್, ನ್ಯೂಟ್ರಿಯೆಂಟ್ಸ್ಗಳು ಇರೋದೇ ಇಲ್ಲ. ಸಕ್ಕರೆಗೆ ಹೋಲಿಸಿದರೆ ಬೆಲ್ಲವನ್ನು ನಾವು ನ್ಯಾಚುರಲ್ ಕಬ್ಬಿನ ಹಾಲಿನಲ್ಲಿರುವ ಎಲ್ಲ ಐರನ್, ಮಿನರಲ್, ಕ್ಯಾಲ್ಶಿಯಂ, ನ್ಯೂಟ್ರಿಯೆಂಟ್ಸ್ಗಳು ಹಾಗೆ ಇರುತ್ತೆ. ಹಾಗಾಗಿ ಬೆಲ್ಲವನ್ನು ಸೇವನೆ ಮಾಡಿದರೆ ದೇಹಕ್ಕೆ ಬೇಕಾದಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಸಿಗುತ್ತೆ. ಇದು ಡೈಜೆಷನ್ಗೂ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಯಾರಿಗೆಲ್ಲ ರಕ್ತಹೀನತೆ ಇದೆ ಅದಕ್ಕೂ ಸಹಾಯ ಮಾಡುತ್ತೆ. ಇಮ್ಯುನಿಟಿ ಬೂಸ್ಟರ್ ಅಂತ ಕೂಡ ಹೇಳ್ಬಹುದು ಇದನ್ನು. ಈಗ ಬೆಲ್ಲವನ್ನು ಸೇವನೆ ಮಾಡೋದ್ರಿಂದ ಯಾವೆಲ್ಲ ಕಾಯಿಲೆಗಳನ್ನು ನಾವು ಶಾಶ್ವತವಾಗಿ ಕಡಿಮೆ ಮಾಡ್ಕೊಳ್ಬೋದು ಅಂತ ನೋಡೋಣ. ಫ್ರೆಂಡ್ಸ್, ಒಬ್ಬೊಬ್ಬರಿಗೆ ಎಲ್ಲಾದರೂ ಹೊರಗಡೆ ಹೋಗಿ ಬಂದರೆ ತಕ್ಷಣವೇ ತಲೆನೋವು ಸ್ಟಾರ್ಟ್ ಆಗುತ್ತೆ. ಹಾಗೆ ಒಂದು ಸ್ವಲ್ಪ ಬಿಸಿಲಿಗೆ ಹೋದ್ರೂ ಕೂಡ ತಲೆನೋವು ಸ್ಟಾರ್ಟ್ ಆಗುತ್ತೆ. ಜೊತೆಗೆ ವಾಮಿಟ್ ಬರುತ್ತೆ. ಹಾಗೆ ಸುಸ್ತಾಗ್ತಾ ಇರುತ್ತೆ. ಇದೆಲ್ಲ ಆಗುತ್ತೆ. ಒಂಥರ ನಿಶಕ್ತಿ ಆಗ್ತಾ ಇರುತ್ತೆ. ಹಾಗೆ ಕಣ್ಣೆಲ್ಲ ಮಂಜು ಆಗ್ತಾ ಇರುತ್ತೆ. ತಲೆ ಸುತ್ಕೊಂಬರೋ ಥರ ಆಗ್ತಾ ಇರುತ್ತೆ. ಈಗೇನಾದರೂ ಆದರೆ ನಾವು ಸಡನ್ನಾಗಿ ಮಾಡೋದು ಯಾವುದೋ ಒಂದು ಮಾತ್ರೆನ, ಅಂದರೆ ಪೈನ್ ಕಿಲ್ಲರ್ ಮಾತ್ರೆನ ತೊಗೊಂಬಿಡೋದು. ಫ್ರೆಂಡ್ಸ್, ಇನ್ಮೇಲೆ ಹಾಗೇನು ಮಾಡೋದಕ್ಕೆ ಹೋಗಬೇಡಿ. ಮನೇಲೇ ಇರೋವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು, ಜಸ್ಟ್ 2 ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಇದೆಲ್ಲ ಪ್ರಾಬ್ಲಮಿಂದ ಸಾಲ್ವ್ ಮಾಡ್ಕೊಳ್ಳಿ. ಬನ್ನಿ, ಆ ಸೂಪರಾಗಿರೋಂಥ ಮನೆಮದ್ದು ಯಾವುದು ಅಂತ ನೋಡೋಣ. ಬೆಲ್ಲದಿಂದ ಮಾಡೋವಂಥ ಒಂದು ಮನೆಮದ್ದು. ಫ್ರೆಂಡ್ಸ್, 1 ಸ್ಪೂನು ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿ ತೊಗೊಂಡಿದ್ದೀನಿ. ನಾವು ಬೆಲ್ಲ ತೊಗೊಳ್ಳುವಾಗ ಚೆನ್ನಾಗಿರೋ ಕ್ವಾಲಿಟಿ ನೋಡಿ ಬೆಲ್ಲನ ತೊಗೊಳ್ಬೇಕಾಗುತ್ತೆ. ಆರ್ಗ್ಯಾನಿಕ್ ಬೆಲ್ಲ ಆದರೆ ಇನ್ನೂ ತುಂಬಾ ಒಳ್ಳೆಯದು. ಸ್ವಲ್ಪ ಬೆಲ್ಲನ ತೊಗೊಂಡಿದ್ದೀನಿ. ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ 1 ಸ್ಪೂನ್ ಗಟ್ಟಿ ತುಪ್ಪನ ತೊಗೊತಾ ಇದ್ದೀನಿ. ಫ್ರೆಂಡ್ಸ್, ಒಬ್ಬೊಬ್ಬರಿಗೆ ತುಪ್ಪ ತಿಂದಿದ ತಕ್ಷಣ ಗಂಟ್ಲಲ್ಲಿ ಒಂಥರ ಕಿಚ್ ಅಂತ ಅನಿಸ್ತಾ ಇರುತ್ತೆ. ಒಂಥರ ನವೆ ಥರ, ಉರಿ ಥರ ಆಗ್ತಾ ಇರುತ್ತೆ. ಅಂಥವ್ರು ಏನಪ್ಪ ಮಾಡಬೇಕು ಅಂದರೆ ತುಪ್ಪನ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ಳಿ. ಆಗ ಅದು ಅವಾಯ್ಡ್ ಆಗುತ್ತೆ. 1 ಸ್ಪೂನ್ ಬೆಲ್ಲದ ಪುಡಿ, 1 ಸ್ಪೂನ್ ಗಟ್ಟಿ ತುಪ್ಪನ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇದಂತೂ ಮಿಕ್ಸ್ ಮಾಡ್ತಾ ಇರುವಾಗ ಗಮ್ ಅಂತ ಇರುತ್ತೆ. ಸೇಮ್ ಮೈಸೂರು ಪಾಕು ಸ್ಮೆಲ್ ಯಾವ ಥರ ಇರುತ್ತೋ ಅದೇ ಥರನೇ ಸ್ಮೆಲ್ ಬರ್ತಾ ಇರುತ್ತೆ. ಆ ಸ್ಮೆಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಎರಡನ್ನೂ ಮಿಕ್ಸ್ ಮಾಡಿ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಪೂರ್ತಿಯಾಗಿ 1 ವಾರ ತೊಗೊಂಡು ನೋಡಿ ಅದರ ರಿಸಲ್ಟ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ಎಷ್ಟೊಂದು ಸಿಂಪಲ್ ರೆಮಿಡಿ ಅಲ್ವಾ? ಇಷ್ಟೊಂದು ಸಿಂಪಲ್ ರೆಮಿಡಿಯಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಅಂತ ಕೇಳ್ಬೋದು. ಹೌದು, ನೀವು ಒಂದ್ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇಷ್ಟೇ. 1 ಸ್ಪೂನ್ ತುಪ್ಪ, 1 ಸ್ಪೂನ್ ಬೆಲ್ಲ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೊಗೊಂಡು ತಿಂತಾ ಬನ್ನಿ. ಇಷ್ಟೆಲ್ಲ ಪ್ರಾಬ್ಲಮ್ಸು ಶಾಶ್ವತವಾಗಿ ದೂರ ಆಗುತ್ತೆ. ಈ ಥರ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆದಮೇಲೆ ವಾರಕ್ಕೆ 2 ದಿನ ಅಥವಾ 3 ದಿನ ಈ ಥರ ತಗೊಳ್ಳಿ. ತಲೆ ಸುತ್ತೋದು, ವಾಮಿಟ್ ಬರೋದು, ಕಣ್ಣು ಮಂಜಾಗೋದು, ನಿಶಕ್ತಿ ಆಗೋದು, ತಲೆನೋವು ಬರೋದು ಇದೆಲ್ಲ ಕಂಟ್ರೋಲ್ ಆಗುತ್ತೆ. 1 ವಾರ ಕಂಟಿನ್ಯೂಸ್ ಆಗಿ ಮಾಡಿ ನೋಡಿ. ರಿಸಲ್ಟ್ ಅಂತೂ ನಿಮಗೆ ಗೊತ್ತಾಗುತ್ತೆ. ಇನ್ ಕೇಸ್ ಏನಾದರೂ ಈ ಥರ ತಿನ್ನೋಕ್ಕಾಗ್ತಿಲ್ಲ, ಒಬ್ಬೊಬ್ರಿಗೆ ತುಪ್ಪನ ಕಂಡ್ರೂ ಆಗಲ್ಲ. ಅದು ಎಷ್ಟೊಂದು ಹೆಲ್ದಿ ಫುಡ್ ಅಲ್ವಾ. ಆದರೆ ಒಬ್ಬೊಬ್ರಿಗೆ ಆ ತುಪ್ಪನ ಸ್ಮೆಲ್ ನೋಡಿದ್ರೇ ಆಗಲ್ಲ. ಈ ಥರ ಬರೀ ಇದನ್ನೇ ತಿನ್ನೋಕ್ಕಾಗಲ್ಲ ಅನ್ನೋರು ಮನೇಲಿ ಊಟದ ಜೊತೆ ಇದನ್ನು ಸೇವನೆ ಮಾಡ್ಬೋದು. ಚಪಾತಿ, ದೋಸೆ, ಇಡ್ಲಿ ಏನಾದರೂ ಮನೇಲಿ ಟಿಫನ್ ಮಾಡಿರ್ತಾರಲ್ವ ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಕೂಡ ಇದನ್ನು ತಿನ್ಬೋದು. ಫ್ರೆಂಡ್ಸ್, ಹಾಗೆ ಹೊಟ್ಟೆ ತೊಳ್ಸೋದು ಕೂಡ ಕಡಿಮೆ ಆಗುತ್ತೆ. ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದರೆ ಶಾಶ್ವತವಾಗಿ ಹೊಟ್ಟೆ ತೊಳ್ಸೋದು ದೂರ ಆಗುತ್ತೆ. ಇದನ್ನು ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೂ ಕೂಡ ಮಾಡ್ಕೊಳ್ಬೋದು. 2 ಸ್ಪೂನ್ ಬೆಲ್ಲ ಹಾಕಿ ಕೂಡ ಮಾಡ್ಕೊಳ್ಬೋದು. ದೊಡ್ಡವರಿಗಾದರೆ, ಚಿಕ್ಕವರಿಗಾದರೆ ಇಷ್ಟೇ ಸಾಕು. ಎಷ್ಟೋ ಜನಕ್ಕೆ ಊಟ ಆಗಿದ ತಕ್ಷಣ ಹೊಟ್ಟೆ ಭಾರ ಅನಿಸ್ತಾ ಇರುತ್ತೆ. ಅಸಿಡಿಟಿ ಆಗೋದು, ಡೈಜೆಷನ್ ಆಗದೇ ಇರೋದು, ಗ್ಯಾಸ್ ಆಗೋದು, ಇಂತಹ ಎಷ್ಟೋ ಸಮಸ್ಯೆಗಳಿಗೆ ಈ ಬೆಲ್ಲ ಮತ್ತು ತುಪ್ಪ ರಾಮಬಾಣ ಇದ್ದಂತೆ. ಇದಲ್ಲದೆ ಊಟ ಆದಮೇಲೆ ಡೈಲಿ ಸ್ವಲ್ಪ ಬೆಲ್ಲವನ್ನು ಕೂಡ ತಿನ್ನೋದ್ರಿಂದ ಕೂಡ ಇಷ್ಟೇ ಪ್ರಯೋಜನ ಅದರಲ್ಲೂ ಇದೆ. ಒಂದು ದಿನಕ್ಕೆ 10 ರಿಂದ 15 ಗ್ರಾಮ್ ಬೆಲ್ಲವನ್ನು ಸೇವಿಸಿದ್ರೆ ಸಾಕು.
ತುಪ್ಪ ಎಲ್ಲ ತಿನ್ನೋಕ್ಕಾಗಲ್ಲ ಅನ್ನೋರು ಕೆಲವೊಬ್ಬರು ತುಪ್ಪನ ಅವಾಯ್ಡ್ ಮಾಡ್ತಿರ್ತಾರೆ. ಅಂಥವರು ಊಟ ಆದಮೇಲೆ ಬೆಲ್ಲವನ್ನು ಕೂಡ ಬರೀ ಬೆಲ್ಲವನ್ನು ಕೂಡ ಸೇವನೆ ಮಾಡ್ಬೋದು. ಬೆಳಗ್ಗೆ ಊಟ ಆದ ತಕ್ಷಣ, ಮಧ್ಯಾಹ್ನ ಊಟ ಆದ ತಕ್ಷಣ, ರಾತ್ರಿ ಊಟ ಆದ ತಕ್ಷಣ ಕೂಡ ಒಂದೊಂದು ಸ್ವಲ್ಪ ಬೆಲ್ಲವನ್ನು ತಿಂತಾ ಬನ್ನಿ. ಇದೆಲ್ಲ ಪ್ರಾಬ್ಲಮ್ಸು ಶಾಶ್ವತವಾಗಿ ದೂರ ಆಗುತ್ತೆ. ಬೆಲ್ಲವನ್ನು ಸಾಂಪ್ರದಾಯಿಕವಾಗಿ ಮಾಡೋದ್ರಿಂದ ಬೆಲ್ಲವನ್ನು ಒಂದು ಟ್ರೆಡಿಷ್ನಲ್ ಮೆಡಿಸನ್ ಅಂತ ಕೂಡ ಹೇಳ್ಬೋದು. ಯಾಕೆಂದರೆ ಐರನ್, ಪೊಟ್ಯಾಷಿಯಂ, ಸೆಲೆನಿಯಮ್ ಇವೆಲ್ಲವೂ ಕೂಡ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಬ್ಲಡ್ ಪ್ರೆಷರನ್ನು ಕೂಡ ಕಂಟ್ರೋಲಲ್ಲಿರುತ್ತೆ. ಇನ್ನು ನಮ್ಮ ಚರ್ಮದ ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು. ಹಾಗೆ ಚರ್ಮದ ಕಾಂತಿಯನ್ನು ಕೂಡ ಹೆಚ್ಚಿಸುತ್ತೆ. ಬೆಲ್ಲವನ್ನು ಪ್ರಕೃತಿದತ್ತವಾಗಿ ಸಿಗುವ ಒಂದು ಎನರ್ಜಿ ಅಂತಲೇ ಹೇಳ್ಬಹುದು. ಫ್ರೆಂಡ್ಸ್, ಇನ್ನು ಇದ್ದಕ್ಕಿದ್ದಂಗೆ ಕೈಕಾಲೆಲ್ಲ ನಿಶ್ಶಕ್ತಿ ಆಗ್ತಾ ಇದೆ, ಓಡಾಡೋದಕ್ಕೆ ಆಗ್ತಿಲ್ಲ. ಸುಮ್ಮನೆ ಕೂತ್ಕೊಂಡಿದ್ರು ಸುಸ್ತಾಗ್ತಾ ಇದೆ, ಸುಮ್ಮನೆ ಓಡಾಡ್ತಾ ಇದ್ರು ಸುಸ್ತಾಗ್ತಾ ಇದೆ, ಕೈಕಾಲಿಗೆ ಶಕ್ತಿನೇ ಇಲ್ಲ, ಆ ಥರ ಆಗ್ತಾ ಇದೆ ಅನ್ನುವ ಸಮಯದಲ್ಲಿ ತುಂಬ ಸಿಂಪಲ್ಲಾಗಿ ಈ ರೆಮಿಡಿನ ಮಾಡ್ಕೊಳ್ಳಿ. 1 ಲೋಟ ಉಗುರು ಬಿಸಿ ನೀರಿಗೆ ನೋಡಿ 1-2 ತುಂಡಷ್ಟು ಬೆಲ್ಲನ ಹಾಕಿ ಅರ್ಧ ಓಲ್ಡ್ ನಿಂಬೆಹಣ್ಣನ್ನು ತಗೊಂಡು ಇದಕ್ಕೆ ಮಿಕ್ಸ್ ಮಾಡಿ ಕುಡಿದ್ರೆ ಸಾಕು. ಇಮ್ಮಿಡಿಯೇಟಾಗಿ ನಿಶಕ್ತಿ ದೂರ ಆಗುತ್ತೆ, ಇಮ್ಮಿಡಿಯೇಟಾಗಿ ಎನರ್ಜಿ ಬೂಸ್ಟ್ ಮಾಡುತ್ತೆ. ಇದಕ್ಕೆ ಬೆಳಗ್ಗೆ, ಸಂಜೆ, ಮಧ್ಯಾಹ್ನ ಅನ್ನೋವಂಥ ಸಮಯ ಏನೂ ಇಲ್ಲ. ನಿಮಗೆ ಯಾವಾಗ ನಿಶಕ್ತಿ ಅನಿಸುತ್ತೋ, ಯಾವಾಗ ಸ್ವಲ್ಪ ಲೇಝಿ ಅಂತ ನಿಮ್ಗೆ ಫೀಲ್ ಆಗುತ್ತೋ, ಯಾವಾಗ ಬೇಕಿದ್ದು ಯಾವ ಟೈಮಲ್ಲಿ ಬೇಕಿದ್ರೂ ಕೂಡ ಇದನ್ನು ಮಾಡ್ಕೊಂಡು ಕುಡಿಬೋದು. ಫ್ರೆಂಡ್ಸ್, ಇನ್ನು ಇದನ್ನು ಶುಗರ್ ಇರೋರು ಶುಗರ್ ಕಂಟ್ರೋಲ್ ನೋಡಿಕೊಂಡು ಇದನ್ನು ಸೇವನೆ ಮಾಡಬೇಕಾಗುತ್ತೆ. ವಾರಕ್ಕೋ 15 ದಿನಕ್ಕೋ 1 ದಿನ ತೊಗೊಂಡ್ರೆ ಏನೂ ಪರವಾಗಿಲ್ಲ. ಫ್ರೆಂಡ್ಸ್, ಗೊತ್ತಾಯ್ತಲ್ವಾ ಬೆಲ್ಲದಿಂದ ಎಷ್ಟೆಲ್ಲ ಆರೋಗ್ಯ ಸಮಸ್ಯೆಗಳನ್ನು ಶಾಶ್ವತವಾಗಿ ಬರದಂತೆ ದೂರ ಮಾಡ್ಕೊಳ್ಳೋದು ಅಂತ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.